ಇದ್ರ ತೂಕ ಎಷ್ಟು? ಒಂದು ಅರ್ಧ ಗ್ರಾಮ್. ಡಾಕ್ಟ್ರ್ ಇಲ್ಲೇ ಕೂತಾರೆ ಕೇಳಿ. ಅದು ಎಲ್ಲಿಂದ ಬರುತ್ತೆ? ಕೆಮ್ಮಿದರೆ, ಕೆಕ್ಕಿಸಿದರೆ, ಉಗಿದ್ರೆ ಅದು ಭೂಮಿ ಬೀಳ್ತದೆ. ಅದನ್ನು ಗಾಳಿಯ ಮುಖಾಂತರ ನಮಗೆ ಸೇರ್ತದೆ. ಅದಕ್ಕೇನಂದ್ರು, ಮಾಸ್ಕ್ ಹಾಕ್ಕೊಳ್ರಿ, ದೂರದಲ್ಲಿ ನಿಂತು ಮಾತಾಡ್ರಿ. ನೋಡ್ರಿ ಎಂಥ ಒಂದು ವ್ಯವಸ್ಥೆ ಬಂದಿದೆ. ಆ ಒಂದು ಸಣ್ಣ ಕೊರೋನಾ ನಮ್ಮಲ್ಲೇ ಇದೆ, ನಮ್ಮ ಶರೀರದಲ್ಲೇ ಇದೆ. ಅದು ಜಗತ್ತಿನ ಜನವನ್ನು ಎದುರಿಸ್ತಾ ಇದೆ. ಅಂದರೆ ಕಾಯಿಲೆ ದೊಡ್ಡದಾಯ್ತಲ್ಲ, ಮನುಷ್ಯನಿಗೆ ಕಾಯಿಲೆ ದೊಡ್ಡದಾಯಿತು. ಮನುಷ್ಯ ಭ್ರಾಂತಿಗೊಳಗಾಗಿ, ಭೀತಿಗೊಳಗಾಗಿ ಸಾವನ್ನು ಕಾಣ್ತಾ ಬಂದ. ಇದಕ್ಕೆ ಇವತ್ತು ಮದ್ದು ಸಿಕ್ಕಿಲ್ಲ. ವ್ಯಾಕ್ಸಿನೇಷನ್ ಅಂತ ಕೊಡ್ತಾರೆ, ಮತ್ತು ಅದು ಇದನ್ನು ಹೇಳ್ತಾ ಇದ್ದಾರೆ, ಇದಕ್ಕೆ ಮದ್ದು ಸಿಕ್ಕಿಲ್ಲ. ಮದ್ದು ಸಿಕ್ಕ ಅವಶ್ಯಕತೆಯೂ ಇಲ್ಲ. ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ಮನೆಯಲ್ಲಿ ಸ್ವಚ್ಛತೆ, ಮನೆ ಕ್ಲೀನಾಗಿರಬೇಕು. ನೋಡ್ರಿ, ಹಬ್ಬ ಬಂದರೆ ಸುಣ್ಣ ಹೊಡಿತಾ ಇದ್ರು, ವಾರ ವಾರ ನೆಲ ಸಾರಿಸ್ತಾ ಇದ್ರು, ಮನೆ ಸಾರಿಸ್ತಾ ಇದ್ರು. ಇವತ್ತು ಏನಿಲ್ಲ, ಹಂಗೆ ಕ್ಲೀನ್ ಮಾಡಿಬಿಡ್ತಾರೆ, ಫ್ಯಾನ್ ಹಾಕಿ ಗಾಳಿ ಉರಿಸಿಬಿಡ್ತಾರೆ. ಇಂಥ ವ್ಯವಸ್ಥೆ ಬಂದಿರೋದ್ರಿಂದ ಕ್ರಿಮಿಕೀಟಗಳು ಮನೆಯಲ್ಲಿ ಆವರಿಸಿದು, ಮನಸ್ಸಿನಲ್ಲಿ ಆವರಿಸಿದು, ಶರೀರದಲ್ಲಿ ಸೇರಿದು. ಇದಕ್ಕೆ ಬಹಳ ಚಿಂತನೆ ಮಾಡ್ಬೇಕು ಇವತ್ತೆಲ್ಲರೂ. ಇನ್ನೊಂದು ರೂಪ ತಗೊಳುತ್ತೆ, ಇದು ಗಾಳಿ ರೂಪಕ್ಕೆ ಬರುತ್ತೆ ಮುಂದೆ. ನಿನ್ನೆ ಹೇಳಿದ್ದೀನಿ ನಾನು, ಇದು ಗಾಳಿ ಮಧ್ಯಮವಾದರೂ ತೂಕವಾಗಿದೆ. ಮುಂದೆ ಬರುವಂಥದ್ದು ಗಾಳಿ ರೂಪವನ್ನು ತಗೊಳುತ್ತೆ. ಯಾಕೆ? ನನ್ನ ಹತ್ರ ಕೇಳಿರಲ್ಲ. ನಿನ್ನೆ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ನಾವು ಮಾತಾಡ್ತಾ ಇದ್ವಿ. ಅವ್ರು ಹೇಳಿದರು, ನನಗೂ ಕೊರೋನಾ ಹೋಗ್ಬಿಡುತ್ತೆ ಗುರುಗಳೇ, ನಿಮ್ಮ ಟಿ ವಿ ನೋಡಿದೆ ಇನ್ನೂ 3 ವರ್ಷ ಹೋಗಲ್ಲ ಅಂತೀರಾ, ಹೆಂಗೆ ಮಾಡೋಣ ಅಂತ ಹೀಗೆ ತಮಾಷೆ ಮಾಡ್ತಾ ಕೂತಿದ್ವಿ. ಹಾಗೆ ಗಾಳಿ ರೂಪದಲ್ಲಿ ಏನಾಗ್ತದೆ, ಪ್ರೇತ ಬಾಧೆಯಲ್ಲಿ ಯಾಕೆ ಬರ್ತದೆ, ಎಲ್ಲವಕ್ಕೊಂದು ವೈಜ್ಞಾನಿಕ ಉತ್ತರವನ್ನು ಕೊಡಬೇಕು. ಕಂದಾಚಾರ ಉತ್ತರ ಕೊಟ್ಟರೆ ಏನು ಉಪಯೋಗ ಆಗಲ್ಲ. ಈ ನಮ್ಮಲ್ಲಿ ಸತ್ತವ್ರಿಗೆ ಏನು ಮಾಡ್ತೀರಿ, ಸಮಾಧಿ ಅಂತೀರ. ಯಾಕೆ ಸಮಾಧಿ? ಅದಕ್ಕೊಂದು ಧಾರ್ಮಿಕ ಆಚರಣೆ ಎಂದರು. ಇದ್ರ ಉದ್ದೇಶ ಏನು? ಮನುಷ್ಯ ಪ್ರಾಣ ಹೋದ ಮೇಲೆ, ಶರೀರ ಶವ ಆದಮೇಲೆ ಇಲ್ಲಿ ಬರುವಂಥ ಫಂಗಸ್ಗಳು, ಕೀಟಗಳು ಬಹಳ ಅಪಾಯಕಾರಿ. ಪ್ರಾಣಿಗಳ ದೇಹದಿಂದ ಬರುವಂಥ ಕೀಟಗಳಿಂದ ಮನುಷ್ಯನ ಸಿಲುಬರುವಂಥ ಕ್ರಿಮಿಗಳು ಬಹಳ ಅಪಾಯಕಾರಿ. ಅದಕ್ಕೆ ನಮ್ಮವ್ರು ಹಿಂದೆ ಏನಂದ್ರು, ಮುಚ್ಚಪ್ಪ ಸಮಾಧಿ ಮಾಡುವಂದ್ರು. ಎಷ್ಟು ಗುಂಡಿ ತೆಗೀರಿ, ಅದ್ರ ಕೆಳಗೆ ಕುಂಡಿಸ್ರಿ, ಆಮೇಲೆ ಬಸವಗಟ್ಟಿ ಹಾಕ್ರಿ, ಮುಚ್ಚಿರಿ, ತುಳಿರಿ ಅಂದರು. ಆಮೇಲೆ ಸುಟ್ಟು ಹಾಕ್ರಿ ಅಂದರು, ಸುಟ್ಟು ಬಿಡ್ರಿ ದೇಹನ ಅಂದರು. ಇದು ಧಾರ್ಮಿಕ ಪರಂಪರೆ ಆದರೂ ಒಂದು ಆರೋಗ್ಯದ ಒಂದು ಮೌಲ್ಯವಾಗಿರ್ತಕ್ಕಂಥದ್ದು. ಇವತ್ತು ಮೊನ್ನೆ ಏನು ಮಾಡಿದರು, ಲಕ್ಷಾಂತರ ಜನ ಸಾವು ತಂದರು. ಸಾವು ತಂದು ಗುಂಡಿ ತೆಗೆದ್ರು, ಹೆಸರು ತಗೊಂಡೋಗಿ ಎಲ್ಲ ಎಣ್ಣೆಗಳನ್ನು ಸಾಮೂಹಿಕವಾಗಿ ಗುಂಡಿ ತಿಕ್ಕಿ ಹಾಕಿದ್ರು, ಬೆಂಕಿಗೆ ಹಾಕಿರು. ಆದರೆ ಅವ್ಯಾವೂ ತನ್ನ ಶರೀರದ ಬ್ಯಾಕ್ಟೀರಿಯಾ ಕಳ್ಕೊಳ್ಳಿಲ್ಲ. ಅವೆಲ್ಲ ಏನಾಗ್ತವೆ, ಭೂಮಿಯ ಗಾಳಿಯ ಸಂಪರ್ಕದಿಂದ ಮೇಲೆ ಬರ್ತದೆ. ಅದು ಆಕಾಶ ತತ್ವ, ಅಲ್ಲಿ ಕಾಸ್ಮಿಕ್ ರೇಸ್ ಅಂತ. ಭೂಮಿಗೂ ಆಕಾಶಕ್ಕೂ ಒಂದು ಮಧ್ಯೆ ಒಂದು ಲೇಯರ್ ಇರ್ತದೆ, ಕಾಸ್ಮಿಕ್ ಲೇಯರ್. ಅಲ್ಲಿ ಎಲ್ಲ ಸಂಗ್ರಹ ಆಗ್ತದೆ. ಹೆಂಗೆ ನೀರು ಮೇಲೋಗಿ ಮೋಡವಾಗಿ ಗಾಳಿಯಿಂದ ಭೂಮಿಗೆ ಬರ್ತದೆ, ಹಾಗೆ ಒತ್ತಡ ಬಂದಾಗ ಅವು ಕೆಳಗೆ ಬರ್ತದೆ. ಅವು ನಿರ್ವಾತ ಪ್ರದೇಶ ಉತ್ಪತ್ತಿ ಆಗ್ತದೆ. ಅವು ಯಾವಾಗ ಮನುಷ್ಯನ ಮೇಲೆ ಅಟ್ಯಾಕ್ ಆಗ್ತವೆ, ಆವಾಗ ಮನುಷ್ಯ ಸಾಯ್ತಾನೆ. ಇದನ್ನು ನಾವೇ ಇಂದು ಇದೆ, ಇದು ರಾ ಹೊಡೀತು ಅಂದರು, ನೆಲಪಟ್ಟು ಹೊಡೀತು ಅಂದರು. ಇದನ್ನೆಲ್ಲ ಅಂತಹ ಕ್ರಿಯೆ ಬರ್ತವೆ. ಅದಕ್ಕೆ ಎಚ್ಚರವಾಗಿರ್ರಿ, ಭಾಳ ಮುಖ್ಯವಾಗಿರಬೇಕು ಅಂತ. ಇನ್ನೂ ಅನೇಕ ಕ್ರಿಯೆ ತಗೊಂಡ್ರೆ ಎದರ ಅವಶ್ಯಕತೆ ಇಲ್ಲ. ಇದು ಪ್ರಾಣ ಕಳೆಯುವಂಥ ಕಾಯಿಲೆ ಅಲ್ಲ. ಮನುಷ್ಯ ಭೀತಿಗೊಳಪಟ್ಟು ಹೆದರಿ ಸಾವಿಗೊಳಪಡ್ತಾ ಇದ್ದಾನೆ. ಅದಕ್ಕೆ ಸಾಯ್ತಕ್ಕಂಥ ಎದುರಿಸಿಲ್ಲ. ಅದಕ್ಕೆ ತಕ್ಕನಾದ ಮೆಡಿಸಿನ್ಗಳು ಅಥವಾ ಸ್ವಚ್ಛತೆ ಕಾಪಾಡ್ಕೊಳ್ಳಿ, ಭಾಳ ಮುಖ್ಯವಾಗಿರ್ತಕ್ಕಂಥ. ಈ ಧಾರ್ಮಿಕ ಆಚರಣೆಗಳು ನೀವು ಒಬ್ಬರನ್ನೊಬ್ಬರು ಕಂಡು ಏನಂತೀರಾ, ಆರೋಗ್ಯವಾಗಿದ್ದೀರಾ ಅಂತ. ನೀವು ಕಾಗದ ಹಂಗಂತ ಬರೀತೀರ, ನಾವು ಆರೋಗ್ಯ, ನಿಮ್ಮ ಆರೋಗ್ಯ. ಏನು ಆರೋಗ್ಯ ಅಂದರೆ ಏನು? ದೇಹದ ಆರೋಗ್ಯವೇ, ಮನಸ್ಸಿನ ಆರೋಗ್ಯವೇ? ಏನು ಆರೋಗ್ಯ? ನೋಡ್ರಿ, ನಮ್ಮ ಜನ ಎಷ್ಟು ಬುದ್ಧಿವಂತರು. ಸನಾತನ ಕಾಲದ ಸಹಿತ ಒಂದು ಆರೋಗ್ಯವಾಗಿದ್ದೀರಾ, ಶರಣು ನಮಸ್ಕಾರ, ಆರೋಗ್ಯವಾಗಿದ್ದೀರಾ ಅಂತ. ಯಾವುದು ಆರೋಗ್ಯ? 6
ಯೋಗ್ಯವಾಗಿದ್ದಾವ. ಆರು ಯಾವು ಮನುಷ್ಯರ್ತಕ್ಕಂಥ ಆರು ಯೋಗ್ಯವಾಗಿದ್ದಾವು, ಚೆನ್ನಾಗಿಟ್ಕೊಂಡು ಚೆನ್ನಾಗಿರ್ತೀರ ಅಂತ. ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಲೋಭ. ಕಾಮಕ್ಕೊಳಗಾಗಬಾರದು, ಮತ್ಸರಕ್ಕೊಳಗಾಗಬಾರದು, ಲೋಭಕ್ಕೊಳಗಾಗಬಾರದು, ಕ್ರೋಧಕ್ಕೊಳಗಾಗಬಾರದು, ಆಶೆಗೆ ಒಳಗಾಗಬಾರದು. ಈ ಆರು ಚೆನ್ನಾಗಿಟ್ಕೊಳ್ಳಿ. ಅದಕ್ಕೆ ಆರೋಗ್ಯವಾಗಿದ್ದೀರಾ. ನಾವು ಕೇಳೋ ಜನ ಕೇಳೋದು ಕಲ್ತ್ಕೊಂಡ್ವಿ, ಒಳಗಿನ ತತ್ವ ನಮಗೆ ಬರಲಿಲ್ಲ. ಇವತ್ತು ಹಬ್ಬ ಆಚರಿಸ್ತೀವಿ, ಆಚರಣೆ ಸಮಾರಂಭಗಳನ್ನು